ವಾಪಸ್ ಮನೆಗೆ ಬರೋ ತನಕ 2 ಗಂಟೆ ಆಗೋಯ್ತು ಗುರು. ಏನಿಕಪ್ಪ ಅಂದ್ರೆ ಲಾಸ್ಟ್ ವರ್ಗ್ ವ್ಲಾಗ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಅಸ್ಸಲಾಮು ಅಲೈಕುಂ ಕರ್ನಾಟಕ, ನಾನು ನಿಮ್ಮ ಇರ್ಫಾನ್ ಎಲೆಕ್ಟ್ರಿಷಿಯನ್. ಸೊ ಇವತ್ತು ತುಮಕೂರಿನಲ್ಲಿ ಮೋಲ್ಡಿಂಗ್ ಪೈಪ್ ಆಗ್ಬೇಕಾಗಿತ್ತು. ಅದಕ್ಕೆ ನಾವು 4 ಜನ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಇರಲಿಲ್ಲ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಟೋಲ್ ಹತ್ರ ಬಂದ್ವಿ. ಯಾಕಂದ್ರೆ ಫಾಸ್ಟ್ ಆಗಿ ಮಾಡಿಸ್ಬೇಕಾಗಿತ್ತು. ಅಲ್ಲಿ ನೋಡಿದ್ರೆ ಫಾಸ್ಟ್ ಆಗೂ ಆಗಿಲ್ಲ. ಸೀದಾ ತುಮಕೂರಿಗೆ ಬಂದ್ವಿ. ತುಮಕೂರು ರೀಚ್ ಆಗೋ ತನಕ 6:30 ಆಗೋಯ್ತು ಗುರು. ಸಿರಾಗೇಟ್ ಹತ್ರ ನಿಲ್ಸಿ ಟೀ ಕುಡ್ಕೊಂಡು ಮತ್ತೆ ಬಿಲ್ಡಿಂಗ್ ಕಡೆ ಬಂದ್ವಿ. ಬಿಲ್ಡಿಂಗ್ ರೀಚ್ ಆಗೋ ತನಕ 7 ಗಂಟೆ. ರಾತ್ರಿ ಫುಲ್ ನೈಟು ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲ ಐಟಮ್ ಎಲ್ಲ ಮೇಲ್ಗಡೆ ಹಾಕೊಂಡು ಫೋಕಸ್ ಲೈಟ್ ಎಲ್ಲ ಆನ್ ಮಾಡ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮೆಜರ್ಮೆಂಟ್ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಯಜಮಾನ್ರು ಟೈಮ್ ಆಗೋಗಿದೆ ಅಂತ ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮುಗಿಯೋ ತನಕ 11:30 ಗುರು. ಬಿಲ್ಡಿಂಗ್ ಅಕ್ಕಪಕ್ಕ ಯಾವ್ದು ಮನೆ ಇಲ್ಲ ಗುರು, ಎಲ್ಲ ದೂರ ದೂರ ಐತೆ. ಶಾಣನ್ ತರ ಕಾಣಿಸ್ತೈತೆ ನಮ್ಗಿಲ್ಲಿ ಕೆಲಸ ಮಾಡಕ್ಕೆ. ಇನ್ನ ಊಟ ಮಾಡಬೇಕಾಗಿತ್ತು. ಸೀದಾ ಎಲ್ಲ ಐಟಮ್ ಎಲ್ಲ ಕೆಳಗಡೆ ಇಕ್ಕಿ ನಾವೇನೇನು ಐಟಮ್ ತಂದ್ವಿ ಎಲ್ಲ ಕಾರ್ನಾಗ ಹಾಕೊಂಡು ಸೀದಾ ಬಂದ್ವಿ ಹೋಟ್ಲ್ಗೆ. ಹೋಟ್ಲ್ನಲ್ಲಿ ಬಂದು ಊಟ ಮಾಡ್ಕೊಂಡು ಇವಾಗ ಸಿರಾ ಕಡೆ ಹೋಗ್ಬೇಕು. ಸಿರಾಗ್ ಬರೋ ತನಕ 2 ಗಂಟೆ ಆಗೋಯ್ತು. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಏನಾದರೂ ವ್ಲಾಗ್ನಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾವು ಬೆಸ್ಟ್ ಮಾಡೋಣ ಅಂತ ಟ್ರೈ ಮಾಡ್ತೀವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲು ಕೂಡ ಇದೆ, ಬಯೋನಲ್ಲಿ ಲಿಂಕ್ ಇದೆ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ತೋರಿಸಿ.